25 ಐತೆ. ಕರೆಕ್ಟ್ ಆಗಿ ಬಡ್ಡಿ ಬಂದ್ಬಿಡ್ಬೇಕು. 24. ಹಾ, ಕೊಡೋದು ಕೊಡಕ್ಕೆ ಹೊಟ್ಟೆ ಉಳ್ತದ ನಿಮ್ಗೆ? ಕೊಡಿಲಿ, ಚೈನ್ ಕೊಡು. 3,000 ಕೊಟ್ಬಿಟ್ಟು ಚೈನ್ ಬಿಡ್ಸ್ಕೊಂಡೋಗು. ಅಣ್ಣ, ಏನ ಅಣ್ಣ? ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ. ನಾನಾಗಿದ್ದಕ್ಕೆ ಸುಮ್ಮನೆ ಇದ್ದೀನಿ. ಕಾಳಮಕ್ಕ ಇನ್ನೂ ಬಂದಿಲ್ಲ. ಕಾಳಮಕ್ಕ ಬಂದ್ರೆ ಅಷ್ಟೇ ನಿನ್ ಗತಿ. ಸಾಯಿಸ್ಬಿಡ್ತಾರಕ್ಕ. ನಮ್ಮ ಹೆಂಡತಿ ಮಕ್ಕಳು ನಮ್ಮನ್ನೇ ನಂಬ್ಕೊಂಡಿದಾರಕ್ಕ. ಸ್ವಲ್ಪ ದಿನ ಟೈಮ್ ಕೊಡಕ್ಕ, ತಂದ್ಕೊಡ್ತೀವಕ್ಕ. ಈಗಲೇ ತಂದ್ಕೊಡಂತ ಹೊಡಿತಾವ್ರ ಕಣಕ್ಕ. ನನ್ನ ಹಾರ್ಟ್ ಪೇಷಂಟ್ ಅಕ್ಕ, ಹೊಡಿಬೇಡ ಅಂತ ಹೇಳಕ್ಕ. ನಾನು ನೋಡಿ ನನ್ನ ಮಕ್ಕ ದುಡ್ಡು ಈಸ್ಕೊಳ್ಳುವಾಗ ಒಂಥರ ನಾಟಕ ಹಾಕ್ತೀರಾ, ಈಗ ಇನ್ನೊಂಥರ ನಾಟಕ ಹಾಕ್ತೀರಾ? ಈ ನನ್ನ ಮಕ್ಕಳನ್ನ ಕಟ್ಟಾಕು. ಅನ್ನ ನೀರು ಕೊಡ್ಬೇಡಿ. ಇವ್ರ ಮನೆಯವ್ರಿಗೆಲ್ಲ ಸುದ್ದಿ ಮುಟ್ಸಿ ದುಡ್ಡು ತಂದ್ಕೊಟ್ಟು ಇವ್ರನ್ನೆಲ್ಲ ಬಿಡಿಸ್ಕೊಂಡು ಹೋಗಿ ಸಾಯಂಕಾಲದವರೆಗೂ ನೋಡಿ. ಆಮೇಲೆ ಖಾತ್ ಪುಡಿ ಖಾಟಾಕಿ. ಏ ಮಾಮ ಅಕ್ಕ, ನನ್ನ ಮಗಳು ಮಾಯ. ಅಕ್ಕ, ಒಂದು ಇಂಪಾರ್ಟೆಂಟ್ ವಸೂಲಿದೆ, ನಾನೇ ಮಾಡ್ಕೊಂಡ್ಬರ್ತೀನಿ ಅಂತ ಹೋಗಿದ್ದಾರೆ. ಗಣಪತಿ ಗಮ್ಮವಾಮಯಂ ಕವಿಂ ಕವಿತಾಮ ಪವತ್ರವಸ್ತಮಂ ಜೇತರಾಜಂ ಬ್ರಹ್ಮಣಾನುಷ್ಠನ್ಮಂಡೋಟವಸ್ತೀಸಾದನಂ ಮಹಾಗಣಾಧಿಪತಯೇ ನಮಃ. ಓಂ ಶುಕ್ಲಾಂ ವರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಟ್ಟಿ ಮೇಳ ಮಾಂಗಲ್ಯಂ ತಂತು ನಾಮೇನ ಮಮ ದೇವ ಹೇತು. ನಮಸ್ಕಾರ. ಅದು ಅರ್ಜೆಂಟ್ ಆಗಿ ತಂಗಿ ಮದುವೆ ಫಿಕ್ಸ್ ಆಗ್ಬಿಡ್ತು. ಅದಕ್ಕೆ ಬಂದು ನಿಮ್ಮನ್ನ ಕರೆಯೋದಕ್ಕಾಗ್ಲಿಲ್ಲ. ಮದುವೆಗೆ ನೀವು ಬಂದಿದ್ದಕ್ಕೆ ನಮಗೆ ತುಂಬಾ ಸಂತೋಷ. ಪುರೋಹಿತರು ನೀವು ಮುಂದುವರಿಸಿ. ಮಾಂಗಲ್ಯಂ ತಂತು ನಾಮೇನ ಮಮ ದೇವ ಹೇತುನ. ಲೋಫರ್ ನನ್ನ ಮಗಳು 1 ವರ್ಷದಿಂದ ಬಡ್ಡಿ ದುಡ್ಡು ಕಟ್ಟೆ ಕದ್ದೋಡಾಗ್ತಿದ್ಯಾ? ಮೊದ್ಲು ನನ್ ದುಡ್ಡು ಸೆಟ್ಲ್ ಮಾಡು, ಆಮೇಲೆ ಬೇಕಾದ್ರೆ ಮದುವೆ ಮಾಡುವಂತೆ. ಅಕ್ಕ, ದಯವಿಟ್ಟು ಮದುವೆ ನಿಲ್ಸೋ ಕಾರಣ ಆಗ್ಬೇಡಿ ಪ್ಲೀಸ್ ಅಕ್ಕ. ಕನ್ನಡಿಲಿ ಮುಖ ನೋಡ್ಕೊಂಡಿದ್ಯೇನೆ ಇಡಿಯಟ್. ವಕ್ರವಾಗಿ ಒಳ್ಳೆ ಕಾರ್ಗನ್ ಥರ ಇದೆಯಾ? ಒಂದು ಕಾರ್ ಬೇರೆ ಔಟ್ ಕಾಡು. ಇದೊಂದು ಕೇಳು. ನೀನೆತ್ತಿ ಚಿನ್ನದ ಸ್ಪೂನ್ನ ಬಾಯ್ದಿಟ್ಕೊಂಡು ಬೆಳೆದಿರೋ ನಾಳೆಲ್ಲಿ ನೋಡಲಿ, ನೋಡಲಿ ಇನ್ಸ್ಪೆಕ್ಟರ್ನ ಸರಿಯಾಗಿ ನೋಡೆ, ಕಣ್ಣು ಬಿಟ್ಟು ನೋಡೆ. ಸೌಂದರ್ಯ ಅಂದ್ರೆ ಮಾಯ, ಮಾಯ ಅಂದ್ರೆ ಸೌಂದರ್ಯ. ನೋಡೆ ನೋಡಲೆ. ತಿರುಪೆ, ಈ ಅಡ್ಡಕಸ್ಮೆ ಮದ್ವೆಗೆ ನಾನು ಅಕ್ಷತೆ ಹಾಕೋಕ್ ಬಂದಿದ್ದೀನಿ ಇಟ್ಕೊಂಡಿದ್ಯಾ? ಅಲ್ಲ, ಈ ಮದ್ವೆ, ಫಸ್ಟ್ ನೈಟ್, ಹನಿಮೂನು, ಈ ಶೋಕಿಗಳೆಲ್ಲ ನಿಮಗೆ ಲೋಕ ಜನಕ್ಕೆ ಬೇಕಾ ಬೇಕಾ ಅಂತ? ದಯವಿಟ್ಟು 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 ಹೋಗ್ಬೇಡಿ ಸರ್. ನೀವು ಹೋಗ್ಬಿಟ್ರೆ ಸಮಾಜದಲ್ಲಿ ನಾವು ತಲೆ ಎತ್ಕೊಂಡು ಬದುಕೋದಕ್ಕಾಗೋದಿಲ್ಲ ಸರ್.
ನನ್ನ ಜೀವನದಲ್ಲಿ ನಾನು ನಿನ್ನ ತಂಗಿ ಮದುವೆ ಬಗ್ಗೆ ನಾವ್ ಯೋಚನೆ ಮಾಡಕ್ಕಾಗಲ್ಲ. ಪ್ಲೀಸ್ ಹೋಗ್ಬೇಡಿ ಸರ್. ಮುಹೂರ್ತದಕ್ಕೆ ಸಾಲ್ಗಾರ ಬಂದು ತಾಳಿ ಕಿತ್ಕೋತಾರೆ ಅಂದ್ರೆ ಇದಕ್ಕಿಂತ ಇನ್ನೊಂದು ಅಪ್ಶಕ್ನ ಬೇಕಾ? ನೋಡು, ಈ ಮದ್ವೆ ಆ ದೇವ್ರಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಡು. ಮಾಡ್ತೀನಿ ಅವನಿಗೆ. ಇನ್ನು 1 ವಾರ ಟೈಮ್. ಲೆಕ್ಕ ಚುಪ್ತ ಆಗ್ಲಿಲ್ಲ ಅಂದ್ರೆ ಈಗ ಮರ್ಯಾದೆ ತೆಗ್ದಿದ್ದೀನಿ. ಆಮೇಲೆ ಬಂದು ಜೀವ ತೆಗೆದು ಬಿಡ್ತೀನಿ. ನಾಗಲಕ್ಷ್ಮಿ, ಬಾಗಿಲು ತೆಗಿಯಮ್ಮ. ಅಮ್ಮ ನಾಗಲಕ್ಷ್ಮಿ, ಬಾಗಿಲು ತೆಗಿಯಮ್ಮ. ನಾಗಲಕ್ಷ್ಮಿ, ನಾಗಲಕ್ಷ್ಮಿ, ಅಯ್ಯೋ ನಾಗಲಕ್ಷ್ಮಿ ನಾಗಲಕ್ಷ್ಮಿ. ಬನ್ನಿ ಸರ್, ಇದೇ ಅವ್ರ ಮನೆ. ಬನ್ನಿ ಸರ್. ಏ ಮನಹರಿ, ಎಲ್ಲಿದ್ದೀಯ? ಬಾರೆ, ಈಗ ಬಾರೆ. ಏನ್ ಸರ್ ಇದು? ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಸೆಲ್ಯೂಟ್ ಹೊಡಿತಾ ಇದ್ದೀರಾ? ಅಲ್ಲಯ್ಯ, ರಾಕ್ಷಸಿ ಅಂತ ಹೇಳಿ ಈ ದೇವತನ ತೋರ್ಸೋದು? ನಮ್ಮಂತವ್ರಿಗೆಲ್ಲ ಅನ್ನ ಹಾಕಿ ಪುಣ್ಯ ಕಟ್ಕೊಳ್ತಾ ಇರೋ ಇವ್ರನ್ನ ಯಾವ ಕೈಯಿಂದ ಅರೆಸ್ಟ್ ಮಾಡಿ? ನೋಡಿದ್ರ ಮೇಡಮ್, ಇವನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾನಲ್ಲ, ಇವನ್ಗೆ ಎಷ್ಟು ದುರಾಂಕಾರ ಇರಬೇಕು. ಚಂಡಾಲ್ ನನ್ನ ಮಗನೇ, ಪವಿತ್ರವಾದ ಕಾಕಿ ಬಟ್ಟೆ ಹಾಕೊಂಡು ಅದರೊಳಗಡೆ ಇಂಥ ಕಚಡ ಮನಸ್ಸು ಇಟ್ಕೊಂಡಿದ್ಯಲ್ಲ, ನೀನು ಮನುಷ್ಯನ ನಾಯಿ ನನ್ನ ಮಗನೇ. ನನ್ನ ಮೇಲೆ ಕೈ ಮಾಡ್ಕ. ಬೇಕಾರಿ ತಿರುಪೆ ಎತ್ಕೊಂಡು ತಿನ್ನೋ ನಿನಗೆ ನನ್ನನ್ನು ಎದುರು ಹಾಕೊಳ್ಳೋಷ್ಟು ಪೊಗರ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ನೋಡಿಗ. ನಿನ್ ಪಾಪದ ಕೂಡ ತುಂಬಿದ ಕಣೆ. ತಗ, ಇದು ನನ್ ಶಾಪ. ನಿನ್ನ ಸುಮ್ಮನೆ ಬಿಡೋದಿಲ್ಲ. ನೀನ್ ಹಾಳಾಗೋಗು. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ನಮ್ಮಂತ ಬಡವ್ರ ಕಣ್ಣಲ್ಲಿ ನೀರು ಹಾಕ್ತಂದ್ರೆ ನಿಮ್ಮಂತವ್ರ ಕಣ್ಣಲ್ಲಿ ರಕ್ತ ಕಣ್ಣೀರು ಸುರಿಸ್ತಾನೆ. ಬಡವ್ರ ಹೊಟ್ಟೆ ಮೇಲೆ ಬಲ್ಲಿದ ಹೊಡೆದ್ರೆ ಆ ಬಲ್ಲಿನ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಭಗವಂತ ಬರ್ತಾನೆ. ಭಗವಂತ ಬಂದೇ ಬರ್ತಾನೆ.